ಅಲ್ಲ ಕಣಯ್ಯಣ, ಇದ್ಯಾಕೆ ಇಲ್ಲಿ ನಿಲ್ಲಿಸ್ತಿ? ಇದೆಲ್ಲ ಕೇರೆ ಅಜ್ಜಿ ಇದೆಲ್ಲ ಇನ್ನು ಹೋಗ್ಬೇಕು, ತಡಿ ತಡಿ. ನಾನು ಇಲ್ಲಿ ಯೋನ ತಗೋಬೇಕಾಯಿತು, ಅದಕ್ಕೆ ನಿಲ್ಲಿಸ್ತೆ. ಹಿಂಗೆ ಹೋಗಿ ಹಿಂಗೆ ಬರ್ತೀನಿ ತಡಿ. ಯಾಕನ ಇವನ್ ತಕಬೇಕಾಯಿತ್ತು. ಸರಿ ಸರಿ ರಪ್ಪನ್ ತಕೊಂಬ. ಆಮೇಲೆ ಕಟ್ಕಿತ್ಲಾದಾತು. ತತೋ ಲೇಟೆ ಮಾಡಲ್ ಸುಮ್ಕಿರು, ಹಿಂಗೋಗಿ ಹಿಂಗೆ ಬಂದ್ಬಿಡ್ತೀನಿ. ಅಲ್ಲ ಕಣಜ್ಜ, ಬುರಿ ಬುರಿ ಸುತ್ತರ್ಸಿದ್ದೆ ಆತಪ್ಪ. ಈಟತಿಗೆ ಹೋಗ್ಬೋದು ಆಯ್ತು. ಏನ್ ಕತೆ, ನಾವು ಹೋಗಿ ಹೋಗಿ ಈ ಬಾಣ್ಲಿ ಕೈ ಸಿಗಾಕೊಂಡಿದೀವಿ ನಾವು. ಬರೀ ಅಲ್ಲೊಂದು ಕ್ಷಣ ನಿಲ್ಲಿಸ್ತಾನೆ, ಇಲ್ಲೊಂದು ಕ್ಷಣ ನಿಲ್ಲಿಸ್ತಾನೆ. ಯಾ ಸಿಮೆ ಆಟೋ ಡ್ರೈವರ ಏನ್ ಕತೆನ. ಅದಲ್ದಲ್ಲೇ ಬಾಡಿಗೆ ನೋಡಿದ್ರೆ 450 ರೂಪಾಯಿ ಹೇಳ್ತಾನೆ. ನಿರ್ವಾಕಿಲ್ಲದ ರೇಟ್. ಅಯ್ಯೋ ಬಾತ. ಅಯ್ಯ ಅವ್ರ ಯೋಚಿರ್ತಾವ ಬಿಡತ್ತಾಗ ಹೋಗ್ಲಿ, ಇನ್ನೇನ್ ಮಾಡಕ್ ಆಗ್ತೈತಿ. ಬತ್ತಾನೆ ಒಂದ್ ಕ್ಷಣ ಕಾಯನ. ಅಲ್ಲ ನಮ್ಮ ಹುಡುಗರ್ಗೆ ಹೇಳಿದ್ದೆ, ನಾನು ಬರೋದು ಅವಾಗವಾಗೆ ಮೆಸೇಜ್ ಮಾಡ್ತೀನಿ ನೋಡ್ಕೇಳ್ರಲ್ಲ ಅಂತ. ಈ ನನ್ನ ಮಕ್ಕಳು ನೋಡ್ಕೊಂಬಂಗೆ ಕಾಣಕ್ಕಿಲ್ಲ. ಇನ್ನೊಂದ್ಕಿತ ಫೋನ್ ಮಾಡಿ ಹೇಳೋಣ. ಹೆಂಗೂ ಅವ್ರತಗೆ 10,000 ರೂಪಾಯಿ ಐತಿ ಅಂತ ಹೇಳ್ತಿದ್ರು. ಎದುರಿಸಿ ಬೆದರಿಸಿ 10,000 ರೂಪಾಯಿ ವಸೂಲಿ ಮಾಡಬೇಕು. ತಡಿ ನೋಡೋಣ, ಫೋನ್ ಮಾಡೋಣ. ಲೋ ಮಚ, ಎಲ್ಲೋ ಇದೀಯಾ? ಅದು ನೋಡು, ನಾನು ಮೆಸೇಜ್ ಮಾಡ್ತಿದ್ದೀನಿ. ನೀನು ಆ ಮೆಸೇಜ್ ನೋಡ್ಕೊಂಬಕ್ಕಾಗಲ್ವೇ ನಿನ್ನ ಕೈಲಿ? ಅಯ್ಯೋ ಅಂತ ನಿನ್ಗೆ ಯೋಟ್ ಹೇಳಿರೋ ಆಟೆ ಕಂಡ್ರಲ್ಲ. ಇವತ್ತು ಒಳ್ಳೆ ಗಿರಾಕಿ ಸಿಕ್ಕೈತೆ ಅಂದರೆ ನಾನು ಆಗ್ಲಿಂದ ಮೆಸೇಜ್ ಮಾಡ್ತಾನೆ ಇದ್ದೀನಿ, ನೋಡ್ಕೊಂಬಂದೆ ಇಲ್ಲ, ಅದಕ್ಕೆ ಫೋನ್ ಮಾಡಿದ್ದು. ಲೋ ಮಚ್ಚ, ನಾನು ಮೆಸೇಜ್ ನೋಡ್ದೆ ಕಣ್ಲ. ಅದು ನನ್ನ ಜೊತೆಗೆ ಇನ್ನೊಬ್ಬ ಫ್ರೆಂಡ್ ಇದ್ದ, ಅದಕ್ಕೆ ಅವನಿಗೆ ಅನುಮಾನ ಬರ್ತೈತಿ ಅಂತ ನೋಡ್ದಂಗಿದ್ದೀನಿ. ನಾನೇ ನಿನಗೆ ಫೋನ್ ಮಾಡೋಣ ಅಂತಿದ್ದೆ. ಸರಿ ಅವಾಗವಾಗೆ ನೀನು ಎಲ್ಲೆಲ್ಗೆ ಹೋಗ್ತೀಯಾ, ಎಲ್ಲೆಲ್ಲಿ ಇದೆಯಾ ಅಂತ ಮೆಸೇಜ್ ಹಾಕ್ತಿರು, ನಾವು ಗೊತ್ತೀವಿ. ಇನ್ನೊಂದು ಇನ್ನೇನು ಆಗಾಯ್ಕನ್ವ ಕತ್ಲಾಗ್ತೈತಿ. ಕತ್ಲಾದ್ಮೇಲೆ ನಮ್ಮ ಕೆಲಸ ಸೋಲಿಸಾಗೋದು. ಬೆಳಕಾಗ ಏನೂ ಮಾಡೋಕ್ಕಾಗಕ್ಕಿಲ್ಲ. ಸರಿ ಕಣ್ಲಾ, ನಾನು ಅಲ್ಲಲ್ಲೇ ನಿಂತ್ಕೊಂಡು ನಿಮಗೆ ಮೆಸೇಜ್ ಮಾಡಿದ್ದು. ಅಲ್ಲ ಫೋನ್ ಮಾಡಿದ್ದು ನೋಡಿ ಅವ್ರಿಗೆ ಅನುಮಾನ ಬಂದಿಂದಾತು. ಸರಿ ಅವರೆಲ್ಲ ಆಟೋ ತಗೈದಾರೆ, ನಾನು ಹೋಗ್ತೀನಿ, ಮೆಸೇಜ್ ಹಾಕ್ತಾ ಇರ್ತೀನಿ, ನೋಡ್ತಾ ಇರ್ರಿ. ಅದೇ ಮಾಮೂಲಿ ಜಾಗ, ಆ ಜಾಗಕ್ಕೆ ಬರ್ರಿ, ಅಲ್ಲಿ ಕರ್ಕೊಂಬತ್ತೀನಿ. ಆಮೇಲೆ ಇಬ್ಬರು ಹೊತ್ತಿಗೆ ಮೀರಿತ್ತೆ. ಆಮೇಲೆ ಇನ್ನೇನೋ ನಮ್ಮ ಕೆಲಸ ಮುಗಿಸಿ ಅವ್ರನ್ನೊಂತಕ್ಕೆ ಬಿಡೋಣ. ಸರಿ ಕಣ್ಲಾ ಮಚ್ಚ, ಸರಿ ಇಡು ಫೋನ್. ಆಮೇಲೆ ಅವ್ರಿಗೆ ಅನುಮಾನ ಬಂದಿಂದಾತು. ಸರಿ ಹೋಗ್ಬಿಟ್ಟು ಅವ್ರನ್ನ ಹತ್ತಿಸ್ಕೊಂಡು ಹೋಗೋಣ. ಆಮೇಲೆ ನಾನು ಆಗಾಗಲೇ ಹಿಂಗೆ ಇಳಿದು ಈ ನನ್ನ ಮಕ್ಕಳು ಮೆಸೇಜ್ ನೋಡಲ್ಲ ಅಂತ ಫೋನ್ ಮಾಡೋದು ನೋಡಿದರೆ ಅನುಮಾನ ಬಂದಿಂದಾತು. ಹೋಗೋಣ, ಅವರಲ್ಲೇ ಆಟೋ ತಂದು ನಿಂತೇವ್ರಿ. ಬೋಂದ ಒಣ್ಣೆಯ ಎತ್ಕ ನಡಿ ಹೋಗೋಣ. ಬೋಂತೆ ಸರಿ ನಡಿ ಅಜ್ಜ. ನಡೀರಿ ಅಜ್ಜಿ ತಾತ, ನಡೀರಿ ಹೋಗೋಣ, ಟೈಮ್ ಆಗ್ತೈತೆ. ನಡೀರಿ. ಇವ್ರತೆಗೆ ನಾನು ಚೆನ್ನಾಗಿದ್ದು ಭಾರಿ ಒಳ್ಳೆ ಮನ್ಸ ಅಂತ ಅನ್ನಿಸ್ಕೋಬೇಕು. ನಗ್ತ ನಡೀತಾ ಇವ್ರತೆಗೆ ಎರಡು ಮಾತಾಡಿದರೆ ಇವ್ರನ್ನ ಒಳ್ಳೆನೋ ಅಂತ ಅನ್ಕೊಂತಾರೆ. ಆಮೇಲೆ ಕತ್ಲಾಗ್ತೈತಿ, ಮಾತಾಡ್ಕೊಂಡು ಸುಮ್ಮನೆ ರೌಂಡ್ ಹೊಡೆಸ್ಬಿಟ್ಟು ಕತ್ಲಾದ್ಮೇಲೆ ನಮ್ಮ ಅಡ್ಡ ಅಲ್ಲಿಗೆ ಹೋಗ್ಬಿಟ್ಟು ನಮ್ಮ ಹುಡುಗರ್ನ ಹತ್ತಿಸ್ಕೊಂಡು ಇವ್ರತಾಗ ದುಡ್ಡು ಕಿತ್ಕೊಂಡು ಇವ್ರನ್ನ ಲೆಗ್ಗೆರಿಗೆ ಬಿಟ್ಟು ವಾಪಸ್ ಬಂದ್ಬಿಡ್ಬೇಕು. ಇವ್ರಿಗೆ ಈಗ ನಾನು ಹಿಂಗೆ ಮಾಡಿದೆ ಅಂದ್ರೂ ಕಂಪ್ಲೇಂಟ್ ಕೊಡೋಕ್ಕೂ ಗೊತ್ತಾಗಲ್ಲ. ಆಮೇಲೆ ಆಟೋ ನಂಬರು ಅವೆಲ್ಲ ಕುರ್ತಿಕ್ಕೆಮಕ್ಕೂ ಇವ್ರಿಗೆ ಬರೋಕ್ಕಿಲ್ಲ. ಸರಿ ಇಲ್ಲೇ ಒತ್ತು ಮಾಡೋದು ಬೇಡ, ಕರ್ಕೊಂಡು ಹೋಗೋಣ. ಅಲ್ಲ ಕಣ್ಲ ಪಾಪ, ಕತ್ಲಾತಲ್ಲ ನೀನು ಲೆಗ್ಗೆರಿಗೆ ಬಿಡಂಗೆ ಕಾಮಕ್ಕಿಲ್ಲ. ಅಲ್ಲ ಕತ್ಲಾತು, ಇದು ಯಾತದ ಇಲ್ಲಿ ಯಾರನ್ನು ಅರಮನಸ್ರೆ ಓಡಾಡಕ್ಕಿಲ್ಲಪ್ಪ. ಅಲ್ಲಿ ಕರ್ಕೊಂಬಂದಿದ್ಯಲ್ಲ ನೀನು. ಅಲ್ಲ ಯಾಕೆ ನಮ್ಮನ್ನ ಇಲ್ಲಿ ಕರ್ಕೊಂಬಂದಿದ್ಯಾ ನೀನು? ಕಣ್ಲ ಹೇಳ, ಅದ್ ನೋಡು, ಇಲ್ಲಿ ನೋಡೋಣ ಅಂದ್ರೆ ಒಂದು ನರಪ್ರಾಣಿ ಕಾಣಿಸ್ತಿಲ್ಲಪ್ಪ. ಅಲ್ಲ ಕಣ ಹೇಳ, ನಮ್ಮನ್ನ ಇಲ್ಲಿಗೆ ಯಾಕೋ ಕರ್ಕೊಂಬಂದಿ? ಅಲ್ಲ ಅದ್ಯಾತದ ಲೆಗ್ಗೆರಿ ಕರ್ಕೊಂಡು ಹೋಗೋದ್ರೆ ಇದು ಯಾವ್ದಕ್ಕೆ ಕತ್ಲಿ ಕರ್ಕೊಂಬಂದಿದ್ಯಲ್ಲ? ಅಲ್ಲೂ ನನಗೆ ಯಾಕೋ ಭಯ ಆಗ್ತೈತಿ ಕಣ ಹೇಳ. ಯಾಕೋ ನಾನು ಯೋನ ಮಾಡೋದು ಸುಮ್ಕಿರಜಿ. ಯಾಕನ ಆಟ ಆಪಾತು, ಅದಕ್ಕೆ ಯೋನಾತು ಏನಂತ ನೋಡ್ತಿದ್ದೆ. ಆಮೇಲೆ ಅದು ಯಾಕೋ ಕೆಟ್ಟೋಗಿರಂಗೆ ಕಾಣಿಸ್ತು, ಅದಕ್ಕೆ ನಾನು ಫ್ರೆಂಡ್ಸಿಗೆ ಫೋನ್ ಮಾಡಿದ್ದೀನಿ. ಬರ್ತಾರೆ, ಅವ್ರು ಸರಿ ಮಾಡ್ತಾರೆ, ಆಮೇಲೆ ಹೋಗೋಣ ಅಂತ ಕಾಯ್ತಾ ಇದ್ದೆ ಕಣಜ್ಜಿ. ಅಷ್ಟೇ, ಇನ್ನೇನು ಇಲ್ಲ. ಕೇಳಲಿಲ್ಲ ಅಂತದ ಫೋನ್ ಮಾಡಿದ್ದೆ ಅಂತ ಹೇಳ್ತಿದ್ಯಾ. ನನಗೆ ಯಾಕ ಭಯ ಆಗ್ತೈತಪ್ಪ, ನೀನು ಸುಳ್ಳು ಹೇಳ್ತಿದ್ಯಾ, ನಮ್ಮನ್ನ ಯಾಕೆ ಕರ್ಕೊಂಡು ಹೋಗ್ತಿದ್ಯಾನೋ ಅಂತ ಅನ್ನಿಸ್ತೈತೆ ನನಗೆ. ನನಗೂ ಯಾಕೆ ಹಂಗೆ ಅನ್ನಿಸ್ತೈತೆ ಕಣಜ, ಯಾಕ ಭಯವಾಗ್ತೈತಿ. ಇಲ್ಲಿ ನೋಡಿರೆ ಒಬ್ರು ಕಾಣಕ್ಕಿಲ್ಲ, ನಾವು ಈ ಎಂತ ಎಡವಟ್ ಮಾಡ್ಕೊಂಡ್ವಿ ಅಂತ ಅನ್ನಿಸ್ತೈತಪ್ಪ. ತಾತ, ಮತ್ತೀಗ ನಾನು ಫೋನ್ ಮಾಡಿದ್ದೆ ಅಂದರೆ ಮೆಸೇಜ್ ಮಾಡಿದ್ದೆ ಅಂತ ನನ್ನ ಫ್ರೆಂಡಿಗೆ ಮೆಸೇಜ್ ಮಾಡಿದ್ದೆ. ಅವರು ಬರ್ತೀವಿ ಅಂತ ಅವರು ಮೆಸೇಜ್ ಮಾಡಿದರು. ಅದಕ್ಕೆ ನಾನು ನಿಂತ್ಕೊಂಡಿದ್ದೀನಿ. ನೀವೇನು ಹೆದರ್ಕೆ ಬೇಡ್ರಿ, ನಾನು ಏನು ಮಾಡೋಕ್ಕಿಲ್ಲ, ಸುಮ್ಮನೆ ನಿಂತ್ಕೊಳ್ರಿ. ನನ್ನ ಆಟ ಹತ್ತದಾಗ್ಲಿಂದ ನೋಡ್ತಾ ಇದ್ದೀರಾ, ನಾನು ಅಂತಾನೆ ನಾನು ಹಂಗೆಲ್ಲ ಮಾಡೋಕ್ಕಿಲ್ಲ, ಸುಮ್ಕಿರಿ. ನೀವು ನನ್ನ ತಂದೆ ತಾಯಿ ಇದ್ದಂಗೆ ಸುಮ್ಕಿರಿ, ನಾನು ಏನು ಮಾಡೋಕ್ಕಿಲ್ಲ. ಇನ್ನೇನು ಆಗಾಯ್ಕನ್ವಾಗ ನನ್ನ ಫ್ರೆಂಡು ಬರ್ತಾನೆ, ಇಬ್ಬರು ಬರ್ತಾರೆ. ಏನು ಮಾಡೋಕ್ಕಿಲ್ಲ, ಸುಮ್ಮನೆ ನಿಂತ್ಕೊಳ್ರಿ, ನೀವೇನು ಟೆನ್ಷನ್ ತಗೋಬೇಡ್ರಿ.
ಅಜ್ಜೋ ನನ್ಗೆ ಯಾಕ ಭಯ ಆಗ್ತೈತ್ ಕಣೋ ಅಜ್ಜ. ಇದೆತ್ತದ ಟೀ ಬೇಕು ನ್ಯೂಸ್ ಹಾಕು ಹೇಳ್ತಿರ್ತಾರಲ್ಲ. ರಾತ್ರಿ ಹೊತ್ನಾಗ ಗೊತ್ತಿಲ್ದಾರ ಆಟೋದವರು ದರೋಡೆ ಮಾಡ್ತಾರೆ, ಕೊಲೆ ಮಾಡ್ತಾರೆ, ಹಂಗೆ ಹಿಂಗೆ ಅಂತಾನ. ಹಂಗೆ ನನ್ನ ಆಗಿತ್ತೈತೇನಜ್ಜ. ಯಾಕ ನನ್ನ ಅದೇ ಡಕ 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 ಅಂತ ಹೊಡ್ಕೊಂತ ಇತ್ ಕಣಜ್ಜ. ಏನಜ್ಜ ಮಾಡೋದು ಇವಾಗ? ಏ ಪುಟ್ಟಿಲಿ ನನಗೂ ಹಂಗೆ ಅನ್ನಿಸ್ತಾ ಇತ್ ಕಣೆ. ನಿಕ್ಕರಿಗೆ ಹುಚ್ಚ ವೈಕಮ್ಮಂಗ ಆಗ್ತೈತಮ್ಮ. ಗೋಣ್ಸಾದ್ರು ನಾನೇ ಈ ಪಾಟಿ ಎದ್ರಕೊಂಡಿದ್ದೀನಿ ಅಂದ್ಮೇಲೆ ನೀನ್ ಎದ್ರಕೊಂಡಂಗೆ ಇರಕ್ಕಾಗ್ತೈತೆ. ಅಯ್ಯೋ ಪಾಕು ಅಂತ ಎಂತ ಕತಿ ಬಂತು. ಅಲ್ಲ ಏನ್ ಹಿಂಗಾಗ್ಬಿಡ್ತು ಇವನು ನೋಡಿರೆ ಯಾಕ ಭಯ ಆದಂಗ ಆಗ್ತೈತೆ. ಏನೋ ಉಪಾಯ ಮಾಡಿ ನಮ್ಮನ್ನ ಇಲ್ಲಿ ನಿಲ್ಸವನೆ ಅಂತ ಅನ್ನಿಸ್ತೈತಮ್ಮ. ಏ ಹೋಗತೆಗೆ ಜೀವನೇ ಬಾಯಿ ಬಂದಂಗ ಆಗ್ತೈತೆ ಕಣೆ ಪುಟ್ಟಿರಿ. ಏನ್ ಮಾಡೋದು ಅಂಬದೇ ಗೊತ್ತಾಗ್ತಿಲ್ಲ. ಅಜ್ಜೋ ಸುಮ್ಮನೆ ಇಲ್ಲಿಂದ ಓಡೋಗಣ ಇಬ್ರು. ಓಡಾಗ್ತಾಳೆ. ಎಲ್ಲಿಗೆ ಓಡಾಗ್ತೀಯ? ಅದಲ್ದಲ್ಲಿ ನೋಡಕ್ಕ ಒಳ್ಳೆ ಕುಂಬಳಕಾಯಿ ತೆಗಿತೀಯ. ನಾನು ಬಡ ಬಡ ಓಡೋದ್ರೂ ನೀನು ಒಂದು ಹೆಜ್ಜೆ ಎತ್ತಿಕಲ್ಲ ಅಂತ ಓಡೋಗ್ತಾಳೆ. ಅಯ್ಯೋ ದೇವ್ರೇ ನರಸಿಂಹ ನೀನೇ ನಮ್ಮನ್ನ ಕಾಪಾಡ್ಬೇಕಪ್ಪ. ಈ ಅಜ್ಜಿಗೆ ಅನುಮಾನ ಬಂದಿರಂಗೈತಿ. ಈ ನನ್ನ ಮಕ್ಕಳು ನೋಡಿದ್ರೆ ಇನ್ನೂ ಇಟ್ಟೊತ್ತಾದರೂ ಬರಲಿಲ್ಲ. ಅಲ್ಲ ಇವ್ರಿಗೆ ಅನುಮಾನ ಬಂದು ಅಟತ್ತಿಗೆ ಇನ್ಯಾರನ ಬಂದು ಎಡವಟ್ಟು ಹಾಕೋದ್ರೊಳಗೆ ಈ ನನ್ನ ಮಕ್ಕಳು ಬರಲಿ ಅಂದರೆ ಈ ನನ್ನ ಮಕ್ಳು ಇನ್ನೂ ಎಲ್ಲಿ ಒದ್ದಾಡ್ತಾವ್ರಿ. ಅಯ್ಯೋ ಭಗವಂತ ಇವ್ರನ್ನ ಇಟ್ಕೊಂಡು ಪರದಾಡೋಕ್ಕಾಗಕ್ಕಿಲ್ಲ ನನಗೆ. ಅಗೋಲ್ ಬರಂಗ ಇದ್ದಾರೆ. ತಡಿ ಏನು ಗೊತ್ತಿಲ್ದ ನನಗೆ ಸುಮ್ಮನಿದ್ದು ಬಿಡೋಣ. ಆಮೇಲೆ ಎಸ್ಕೇಪ್ ಆಗ್ಬಿಟ್ರೆ ಅಜ್ಜೋ ಅದ್ ನೋಡು ಹುಚ್ಚ ಬಂದವನೇ. ಅಯ್ಯೋ ಭಗವಂತ ಅದ್ ನೋಡಜ್ಜೋ ಆ ಹುಚ್ಚ ಇಲ್ಲಿಗೂ ಬಂದವನೇ. ಅದ್ ನೋಡು ಇವ್ರೆಲ್ಲ ನಾ ಸಾಮಾನ್ಯ ಕಾಡ್ರು ಅನ್ನಿಸ್ತೈತ್ ಕಣೆ. ಇವ್ರು ಏಸ ದೂಸ್ನ ನೋಡ್ತಿದ್ರೆ ಸಾಮಾನ್ಯಕ್ಕೆ ಆಗ್ಲೇನ ಅದೇ ಮುದ್ದಿಂದಂಗೆ ಈಗ ಇವನು ಹುಚ್ಚು ನಂಗೆ ಆಡ್ತಿದ್ನಲ್ಲ. ಅವನು ಸಾಮಾನ್ಯಕ್ಕೆ ಇವನ್ ಜೊತೆಗೆ ಸೇರ್ಕೊಂಡು ಯಾರನ್ನ ಕಳ್ತನ ಮಾಡೋದು, ಕೊಲೆ ಮಾಡೋದು ಮಾಡ್ಗಿಡಕ್ ಶುರು ಮಾಡ್ಕೊಂಡವ್ರ ಇವನ್ ಕತೆನ. ಅದ್ ನೋಡು ನನ್ನ ಫ್ರೆಂಡ್ಸ್ ಅಂತಿ ಹೊಳ್ದ ಮುದ್ದೆ ನಂಗೆ ನೋಡಿರಿ ಇವನೇ ಅಲ್ವೇ ಹುಚ್ಚು ನಂಗೆ ಆಡಿದ್ದು. ಅಯ್ಯೋ ಪುಟ್ಟಿರಿ ನಾವ್ ಯಾಕನ ಸುಮ್ಮನೆ ಅಪಾಯದಾಗ ಸಿಗಾಕೊಂಡಿದೀವಿ ಅಂತ ಅನ್ನಿಸ್ತೈತಮ್ಮ. ನನಗೆ ಯಾಕೋ ಭಯ ಆಗ್ತೈತಿ ಕಣೆ. ನಿಕ್ಕರಾಗೆ ಹುಚ್ಚ ವೈಕಮ್ಮಂಗ ಆಗ್ತೈತೆ ಕಣೆ ಪುಟ್ಟಿರಿ. ಏನೇ ಮಾಡೋದು ಇವಾಗ? ನನ್ಗೇನೋ ಕೇಳ್ತೀಯ ಗೋಣ್ಸಾಗ ನೀನೇ ಎದ್ರಕೊಂಡು ಸಾಯ್ತಿದೀಯ. ನಾನು ಏನು ಹೇಳು ಹೋಗಿ ಅಂತ ಎಡವಟ್ಟ ಆಗೋತಪ್ಪ ದೇವ್ರೇ ನರಸಿಂಹ. ಲೋ ಮಚ್ಚ ನಾನು ಇವ್ರನ್ನೇ ಕಂಡ್ಲ ಹೇಳಿದ್ದು. ಇವ್ರದಾಗ 10,000 ರೂಪಾಯಿ ಇತ್ತಂತೆ. ಹೆಂಗನ ಮಾಡಿ ವಸೂಲಿ ಮಾಡಬೇಕು. ಸುಮ್ಕೆ ಒಂದು ಕ್ಷಣ ಆಟದ ಕಡೆಗೂ ಹೋಗಿ ಬರೋದ್ರಂಗೆ ಬರ್ರಿ. ಆಮೇಲೆ ಇವ್ರದಾಗೆ ಚಾಕ ಪಾಕ ತೋರಿಸಿ ದುಡ್ಡು ವಸೂಲಿ ಮಾಡೋಣ. ಲೋ ಮಗ ಬೇಡ ಕಣ್ಲ, ಈಗಲೇ ಸ್ಯಾನೆ ಒತ್ತಾಯ ಐತಿ. ತಿರ್ಗಾ ನಾವು ಆಟ ಪಾಠ ರೆಡಿ ಮಾಡ್ತೀವಿ ಅಂತೇಳಿ ಹೋದ್ರೆ ಅವ್ರು ಯಾಕ ಈಗಲೇ ಮಕ ಇಳೆ ಬಿಟ್ಟವ್ರಿ. ಆಮೇಲೆ ಅನುಮಾನ ಬಂದು ಬೇರೆ ಆಟಕ್ಕೆ ಏನಾರ ಕೈ ಹಾಕಿದ್ರೆ ಕತೆ ಮುಗೀತು. ಸುಮ್ಮನೆ ಈಗಲೇ ಕೆಲಸ ಶುರು ಹಚ್ಕೊಂಬದು ವಾಸಿ. ಕಣ್ಲ ಮಗ ನೀನು ಹೇಳೋದು ಸರಿ. ಏಯ್ ಸುಮ್ಮನೆ ಈಗಲೇ ನಾವು ಚಾಕ ಪಾಕ ತೋರಿಸಿ ಅದ್ರಿಸಿ ಅಜ್ಜಿ ಕತ್ತೈತಲ್ಲ ಸರ ಅದನ್ನು ಕಿವಿಗಿರೋ ವಾಲೆನು ಅಜ್ಜು ಕಿವಿಗೈತಲ್ಲ ದತ್ತದ ಬಂಗಾರದ್ದು ವಾಲೆ ಅಂತದು ಅದನ್ನು ಎಲ್ಲ ಕಿತ್ಕೊಂಡ್ಬಿಟ್ಟು ದುಡ್ಡೈತೆ ದುಡ್ಡು ಅಂತಿದ್ದಲ್ಲ ಅದನ್ನು ಕಿತ್ಕೊಂಡು ಕೊಡಿಸ್ಬಿಡೋದು. ಸುಮ್ಕಿರು ಏನು ಆಗಕ್ಕಿಲ್ಲ ಸುಮ್ಕಿರೋ. ಇಲ್ಲಿ ಯಾರು ಒಂದು ನಾರ್ಪಿಳ್ಳೆನೂ ಬರಲ್ಲ. ಸುಮ್ಕಿರು ನೀನೇನು ಅದಕ್ಕೆ ಬೇಡ. ಹುಷಾರು ನಾನು ಯಾರನ್ನ ಬತ್ತಾರೇನೋ ಅಂತ ನೋಡ್ತೀನಿ. ನಿನ್ಗೆ ಇನ್ನೊಂದು ವಿಷಯ ಗೊತ್ತೇ? ಮೊದಲಿನಾಗ ನಾನು ಇವ್ರನ್ನ ಹುಚ್ಚಿನ ಥರ ಹೋಗಿ ಇವ್ರನ್ನ ಹಾಗೆ ಅಟ್ಯಾಕ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ಅಲ್ಲಿ ತಪ್ಪಿಸ್ಕೊಂಬಿಟ್ರು. ಅಂದ್ರೆ ನಾನು ಕೊಂಡಿಡ್ದಿಲ್ಲ ಅನ್ನಿಸ್ತೈತಿ. ಅದಕ್ಕೆ ಇವ್ರು ಸುಮ್ಮನೆ ನಿಂತವ್ರೆ. ಸರಿ ಬಿಡು, ಈಗ ಮಾತಾಡ್ಕೊಂಡು ನಿಂತ್ಕೊಂಬ ಅಷ್ಟು ಪುರ್ಸೊತ್ತಿಲ್ಲ. ಸರಿ ನೀನು ಆ ಕಡೆಗೆ ಈ ಕಡೆ ನೋಡು, ನಾನು ಇವನು ಅವ್ರನ್ನ ವಿಚಾರಿಸ್ಕೊಂತೀವಿ. ಸರಿ ಕಡ್ಲ ಮಚ್ಚ ಹುಷಾರು. ಏನ ಅಲ್ಲ ಆಟ ರಿಪೇರಿ ಮಾಡಕ್ ಬಂದವ್ರು ಇವ್ರು ಅಂತಂದೆ. ನೀನ್ ನೋಡಿ ರಕ್ತ ಹೋಗ್ತಿದ್ಯಾ? ಅವ್ರು ನೋಡಿ ಇತ್ತು ಬತ್ತಾವ್ರೆ. ಇದ್ಯಾತದ ಏನ? ನಾನು ಹುಚ್ಚ ನೀನು ಹುಚ್ಚಿ. ನಾನು ಆಟ ರಿಪೇರಿ ಮಾಡಕ್ ಬಂದಿಲ್ಲ ಅಜ್ಜಿ. ನಿಮ್ಮನ್ನ ರಿಪೇರಿ ಮಾಡಕ್ ಬಂದಿರೋದು ನಾವು. ಏನ ಏನ್ಲ ಹೇಳ್ತಿದ್ಯಾ? ನಮಗೆ ವಯಸ್ಸಾಯ್ತು ಕಣ್ಲ. ಏನ ನಮ್ ಸುದ್ದಿಗೆ ಬರಬೇಡ, ನಿಮ್ ಕೈ ಮುಗಿತೀವಿ. ನಮ್ಮನ್ನ ಯಾಕ್ರ ಏನ ಅನ್ನಿಸ್ತೀರ? ನಿಮ್ಗೆ ಒಳ್ಳೇದಾಗ್ತೈತಿ ಅನ್ಲ? ಅಜ್ಜಿ ಒಳ್ಳೇದಾಗ್ತೈತ ಕೆಟ್ಟದಾಗ್ತೈತ ಗೊತ್ತಿಲ್ಲ. ನಿನ್ ತೆಗಿರೋ ಒಡವೆ ದುಡ್ಡು ಎಲ್ಲ ಕೊಟ್ರೆ ನೀವು ಬದುಕಿ ಅಂತೀರ. ಇಲ್ಲ ಅಂದ್ರೆ ಚುಚ್ಚಿ ಸಾಯಿಸ್ಬಿಡ್ತೀನಿ. ಸುಮ್ಮನ ನಿನ್ ತೆಗಿರೋ ದುಡ್ಡು ಒಡವೆ ಎಲ್ಲ ಕೊಟ್ರೆ ಬಚಾವಾಗ್ತೀರ. ಈಗ ನಿರ್ಧಾರ ಮಾಡ್ರಿ, ದುಡ್ಡು ಕೊಡ್ತಿರೋ ಇಲ್ಲ ಪ್ರಾಣ ಕಳ್ಕೊಂತೀರೋ. ಹಂಗ್ ಮಾಡ್ಬೇಡ ಕಣ್ಣ. ನಮ್ ತಗ ದುಡ್ಡಿಲ್ಲ ಕಣೋ. ನಾವ್ ದುಡ್ಡಿಲ್ಲ, ಬರೀ 1,000 ರೂಪಾಯಿ ತಕೊಂಡು ಬೆಂಗಳೂರಿಗೆ ಬಂದಿದ್ವಿ. ನಮ್ ತೆಗಿ ಹತ್ಲದ ಏನ? ನಮ್ಗೆ ಈ ಪಾಟಿ ವಯಸ್ಸೈತಿ.
ಯಾರು ಕೊಡ್ತಾರ ನಮಗ್ ದುಡ್ಡ? ನಿನ್ ಕೈ ಮುಗಿತೀನಿ ಕಣಯ್ಯಣ್ಣ. ನಮಗ್ ವಾಪಸ್ ಹೋಗಕ್ಕೆ ದುಡ್ಡು ಇಲ್ದಂಗ ಆಗ್ತೈತಿ. ಬಿಟ್ಬಿಡ್ರ ನಮ್ಮನ್ನ ನಮ್ಮ ಪಾಡಿಗೆ. ಬಿಡ್ತೀವಿ. ಮೊದ್ಲು ನಿನ್ ಜೋಬ್ನಾಗಿರೋ ದುಡ್ಡು, ಆ ಅಜ್ಜಿ ಕೊಳ್ಳಾಗಿರೋ ಸರ, ಕಿವಿಗಿರೋ ವಾಲೆ ಎಲ್ಲ ಕೊಟ್ರೆ ಜೀವಂತವಾಗಿ ಬಿಡ್ತೀವಿ. ಕೊಡ್ತಿದ್ರೆ ನಿಮ್ಮನ್ನ ಸಾಯಿಸಿ ಅದನ್ನ ತಕೊಂಡ್ ಹೋಗ್ತೀವಿ. ಈ ಜೀವ ಉಳಿಬೇಕ ಬೇಡ್ದ ನೀವೇ ನಿರ್ಧಾರ ಮಾಡ್ರಿ. ಅಜ್ಜ ಏನ್ ಜೀವಕ್ಕಿನ್ನ ಹೆಚ್ಚಲ್ಲ ಕಣಜ. ಒಡವೆ ಸುಮ್ಮನ ಇನ್ನೊಂದ್ ಸರನು ಕೊಡ್ತೀನಿ, ನಿಮ್ ಜಾಬ್ನಾಗಿನ ದುಡ್ಡನ್ನು ಕೊಡಜ. ಇನ್ನೇನ್ ಮಾಡಕ್ ಆಗ್ತೈತಿ? ಏನೋ ಒಂದು ಮಾಡಿರಾಗ್ತೈತಿ. ಜೀವ ಉಳಿದ್ರೆ ಬದುಕಕ್ಕೆ ಸಾವಿರಾರು ಮಾರ್ಗ ಇದಾವೆ. ಬಿಚ್ಕೊಡ್ತೀನಿ, ನೀನು ದುಡ್ಡು ಕೊಡಜ. ಸುಮ್ಮನೆ ಯಾಕೆ? ಆಮೇಲೆ ಇವ್ರು ಹೇಳ್ದಂಗೆ ನಮ್ ಜೀವ ತಗ್ಗಿಗ್ದಾರು. ಸುಮ್ಮನ ಕೊಡು ದುಡ್ಡು. ಜೀವಿದ್ರೆ ಎಲ್ಲಾನ ಎರಡು ಕಾಸು ದುಡ್ಕೊಂಡು ತಿನ್ಬೋದು. ಅದೇ ಇಲ್ಲಾಂದ್ರೆ ಇನ್ನೇನ್ ಮಾಡಕ್ಕಾಗ್ತೈತಿ? ಇದೇನು ಸರನು ವಾಲೆ ಬಿಚ್ಕೊಡು, ನಾನು ನನ್ನ ತೆಗೆದ ದುಡ್ಡು ಕೊಡ್ತೀನಿ. ಇವರು ಎಷ್ಟು ಹೇಳಿದ್ರು ನಮ್ಮ ಮಾತು ಕೇಳಕ್ಕಿಲ್ಲ ಅನ್ನಿಸ್ತೈತಿ. ಇವರಿಗೆ ಬಾಯಿಗೆಡೆ ರಾಗಕ್ಕಿಲ್ಲ ಕಣ್ಲ. ಸೂರಿನ ತೆಗೆದು ಚಿವುದ್ರೆ ಗೊತ್ತಾಗ್ತೈತಿ. ಕಡಿ ಮಾಡ್ತೀನಿ ಈಗ. ಅಜ್ಜಿ ನೋಡಿದೆ ಸೂರಿನ ಹೆಂಗೈತ್ ನೋಡಂಗೆ. ಸೂಪ್ಗೆ ಸುಚ್ಚಿದ ಸೀದಾ ಈ ಕಡೆ ಕ್ವಾಲ್ಟಿದ್ ಆ ಕಡೆಗೆ ಬರ್ಬೇಕು. ಈಗ ದುಡ್ಡು ಒಡವೆ ಕೊಡ್ತೀರಾ ಸುಚ್ಚನ ಹೇಳ್ರಿ. ಬೇಡ ಕಣ ಕೊಡ್ತೀವಿ. ಅಜ್ಜ ಕೊಡಜ ಮಾತ್ಲು. ಆ ಸೂರಿ ನೋಡಿದ್ರೆ ಭಯ ಆಗ್ತೈತಿ. ಕೊಡಜ ರಪ್ಪಂಗ್ ಕೊಡಜ ದುಡ್ಡೆಲ್ಲವ. ಅಲ್ಲ ಕಣ್ರಲ್ಲ ಪಾಪ, ದುಡ್ಡೆಲ್ಲ ಕೊಟ್ರೆ ನಾವ್ ಹೆಂಗಲ್ಲ ಮಾಡೋದು, ಹೆಂಗಲ್ಲ ಹೋಗೋದು ನನ್ನ ಮಗಳ ಮನೆಗೆ? ನೀವ್ ಹಿಂಗ್ ಮಾಡಿದ್ ನಮ್ ಗತಿ ಏನಾಗನಪ್ಪ? ನೋಡಜ್ಜ, ಕಂಟೆ ಪೂರಣ ಹೊಡಿತಾ ಇರ್ತೀಯ ಇಲ್ಲ ದುಡ್ಡು ಕೊಡ್ತೀಯ? ದುಡ್ಡು ಕೊಡ್ತಿದ್ರೇನು ಸುಚ್ಚು ತಿಂತಾಡಿ, ಅವಾಗ ಗೊತ್ತಾಗ್ತೈತಿ. ಬೇಡ ಕೊಡ್ತೀನಿ. ಪುಟ್ಟಿರಿ ನಿನ್ ಕೊಳಗಿರೋ ಸರನು ಕೊಡೆ. ಸುಚ್ ಕಿಚ್ಚನ್. ಆಮೇಲೆ ಇರೋಣೊಬ್ಳು ಮನೆಗೆ ಹೆಣ್ಮಕ್ಳೆಲ್ಲ ಏನಿಲ್ಲ. ಆಮೇಲೆ ನಮ್ಗೆಲ್ಲ ನಾ ಇಟ್ಟು ಬೇಸಕರ ಯಾರು? ಬಿಚ್ಕೊಡು. ಅಯ್ಯಣ್ಣ ದುಡ್ಡ. ಒಡವೆನು ಕೊಡೆ ಒಡವೆನು. ನಮ್ಮನ್ನ ಏನು ಮಾಡ್ಬೇಡ್ರಿ ಕಣಯ್ಯಣ್ಣ. ನಮ್ಮನ್ನ ಬಿಟ್ಬಿಟ್ರಪ್ಪ, ನಿಮ್ ಕೈ ಮುಗಿತೀನಿ, ಏನು ಮಾಡ್ಬೇಡ್ರಿ. ಇದೇನ ವಯಸ್ಸಾಯ್ತೆ, ಹಿಂಗೆ ಏನು ಮಾಡ್ಬೇಡ್ರಿ, ಬಿಟ್ರಪ್ಪ ನಿಮ್ ಕೈ ಮುಗಿತೀನಿ. ಸರಿ ಹಂಗ್ ಬರ್ರಿ ದಾಡಿಗೆ. ಅಜ್ಜಿ ನೀನು ಸರ ಬಿಚ್ಕೊಟ್ಟೆ? ಬಿಚ್ಕೊಡ್ತಿದ್ರು ನೋಡಿ, ಹಚ್ಚಿ ಬಿಡ್ತೀವಿ. ಹೆಂಗು ಕೋಂಬಳಕಾಯಿ ಇದ್ದಂಗೆ ಇದು ಹಚ್ಚಿದಂಗೆ ರಕ್ತ ಹಂಗೆ ಚಿಲ್ಲಂತ ಬಿಡ್ತೈತಿ. ಬಿಚ್ಕೊಡು. ನಾನು ಕೊಟ್ಟಿದ್ದೀನಿ ಕಣಯ್ಯಣ್ಣ, ನಮ್ಮನ್ನ ಏನು ಮಾಡ್ಬೇಡ್ರಿ. ನೋಡ್ರಿ ಇರಾಮರ ದುಡ್ಡು ಒಡವೆ ಎಲ್ಲ ಕೊಟ್ಟಿದ್ದೀವಿ. ನಿಮ್ ಕೈ ಮುಗಿತೀವಿ. ನಾವು ಲೆಕ್ಕೇರಿ ಎಲ್ಲೈತಿ ಅಂತ ನೋಡಿಲ್ಲ. ಲೆಕ್ಕೇರಿ ಕರ್ಕೊಂಡೋಗಿ ಬಿಟ್ರೋ ಅಣ್ಣ. ಪುಟ್ಟಿರಿ ಅವ್ರು ಈಗಲೇ ಎಂತಾರು ಅಂತ ಗೊತ್ತಾಗೈತಿ. ಇನ್ನ ನಾ ಇವ್ರ ಜೊತೆಗೆ ಹೋಗೋಣ ಅಂತಾಳೆ. ಸುಮ್ಮನೆ ನಿಂತ್ಕಳೆ. ಅಲ್ಲ ಕಣಜ, ಈ ಕತ್ಲಾಗಿ ಇಲ್ಲೆಲ್ಗೋ ತಕೊಂಬಂದ್ ಬಿಟ್ಟವ್ರೆ. ಇಲ್ಲಿಂದ ಯಾ ಕಾಕ್ರು ಬರ್ತಾರ ಏನ್ ಕತೆನ? ಸುಮ್ಮನಿರು, ಕೈ ಮುಗ್ದು ಬೇಡಕ್ಕೆ ಮನ ಕರ್ಕೊಂಡೋಗಿ ಲೆಕ್ಕೇರಿಗೆ ಬಿಟ್ರೆ ಸಾಕಾಗೈತಿ. ನೀನಿರುವಾರ ಕಣಜ ನೀನು. ಎಣ ನಿಮ್ ಕೈ ಮುಗಿತೀನಿ ಕಣಯ್ಯಣ್ಣ. ನನ್ನ ಮಗಳ ಮನೆಗೆ ಅಂತ ಬಂದಿದ್ವಿ ಊರಿಂದನ. ತಕೊಂಡೋಗಿ ಲೆಗ್ಗೇರಿಗೆ ಬಿಟ್ಬಿಟ್ರೆ ನಿಮ್ಗೆ ಪುಣ್ಯ ಬರ್ತೈತಿ. ನೀವು ದುಡ್ಡು ಕಿತ್ಕೊಂಡ್ರಿ, ಒಡವೆ ಕಿತ್ಕೊಂಡ್ರಿ ಅಂತ ಯಾರು ಕೊಟ್ಟು ಹೇಳಕ್ಕಿಲ್ಲ ಕಣ್ರಯ್ಯಣ್ಣ. ನಿಮ್ ಕೈ ಮುಗಿತೀನಿ, ಲೆಗ್ಗೇರಿಗೆ ಬಿಡ್ರ. ಸರಿ ಬಿಡ್ತೀನಿ ನಡೀರಿ. ಹೋಗ್ರಲ್ಲ ನೀವು, ನಾನು ಆಮೇಲೆ ಬಂದು ಮಂತಕ್ಕೆ ನೋಡ್ಕೊಂತೀನಿ. ನಡೀರಿ ನೀವು ಮನೆ ಕಡೆ. ಸರಿ ಕಣ್ಲ ಮಗ, ಬರ್ತೀವಿ. ಅಚ್ಚ ಬಾರ ಹೋಗೋಣ. ಮಗ ನೀನ್ ಅವ್ರನ್ನ ಬಿಟ್ಟು ಬಾರ. ಸರಿ ಕಣ್ಲಾ. ಅಜಯ್ ತಾತ, ಅದ್ಯಾಕೆ ಹಂಗೆ ಮಿಣ ಕಣ್ಣು ಬಿಟ್ಕೊಂಡು ನೋಡ್ತಿರೋ? ಆಟದ ಕುಕ್ಕ ನಡೀರಿ. ಬಿಡ್ತೀನಿ ಲೆಗ್ಗೇರಿಗೆ. ಏನೋ ಪಾಪ ವಯಸ್ಸಾಯ್ತೆ, ಇನ್ನೇನು ಮಾಡೋಕ್ಕಾಗ್ತೈತೆ ಅಂತನ ಅಯ್ಯೋ ಅನ್ನಿಸ್ತೈತೆ. ಬಿಡ್ತೀನಿ ನಡೀರಿ. ಎಣ ನೀನು ಒಂದೇ ಒಂದು ಕೇಳ್ಕೊಂತೀನಿ ಕಣ್ಲ. ಮತ್ತೀಗ ಇನ್ನೊಂದ್ಸರಿ ಹಿಂಗೆ ಮಾಡಲ್ಲ ಅಂತ ಹೇಳಯ್ಯ. ಎಣ ಕುಕ್ಕಂತೀವಿ ಆಟದಕ್ಕೆ. ನಿನ್ ಕೈ ಮುಗಿತೀನಿ ಕಣಯ್ಯಣ್ಣ. ನಮ್ಮ ತಗ ಇನ್ನೇನು ಇಲ್ಲ ಕಣಯ್ಯಣ್ಣ. ನೀನು ಕೇಳಿರು ಕೊಡಕ್ಕೆ ನಮ್ಮ ತಗ ಏನೂ ಇಲ್ಲ. ನಿನ್ ಕೈ ಮುಗಿತೀನಿ, ನಮ್ಗೇನು ತೊಂದರೆ ಕೊಡ್ದಂಗೆ ಲೆಗ್ಗೇರಿಗೆ ಬಿಡೋ ಅಣ್ಣ. ಅಜ್ಜಿ ನನಗೂ ಗೊತ್ತು ನಿಮ್ಮ ತಗೆ ಏನೂ ಇಲ್ಲ ಅಂತ. ಯಾಕೆಂದ್ರೆ ಎಲ್ಲ ನಾನೇ ಕಿತ್ಕೊಂಡಿದ್ದೀನಲ್ಲ. ಇನ್ನು ಏನೈತೆ ನಿಮ್ಮ ತಗೆ? ಸರಿ ನಿಮ್ಗೇನು ತೊಂದರೆ ಕೊಡೋಕ್ಕಿಲ್ಲ ನಡಿ. ಏನಾನ ನನ್ನ ಬಗ್ಗೆ ಎಲ್ಲನ ಬಾಯಿ ಬಿಟ್ಟರೆ ನಿಮ್ಮ ಕತೆ ಪಿನಿಸ್ ಮಾಡ್ಬಿಡ್ತೀನಿ ಉಸ್ಸಾರು. ಸರಿ ಕುಕ್ಕ ನಡೀರಿ, ಬಿಡ್ತೀನಿ. ಅಜೋ ಪಾರಜ ಕುಕ್ಕಮ್ಮನ ಜೀವ ಬಾಯಿಗೆ ಬಂದಂಗಾಗೈತಿ. ಯೋಟತ್ತಿಗೆ ಲತಮ್ಮರ ಮನೆಗೆ ಹೋಗ್ತೀವ ಅನ್ನಿಸ್ತೈತಪ್ಪ. ಬಾರಜ ಹೋಗಣ, ಕುಕ್ಕ ನಡಿಯಜ ಆಟದಕ್ಕೆ. ಪುಟ್ಟಿರಿ ನಂಗೆ ಯಾಕ ಬೋಲ್ ಭಯ ಆಗ್ತೈತಮ್ಮ. ಇವನ್ ಜೊತೆಗೆ ಹೋಗಕ್ಕೆ ಭಯ ಆಗ್ತೈತಿ. ಈಗ ಇಲ್ಲಿರೋಣ ಅಂದ್ರೆ ಇಲ್ಲಿರಕ್ಕೂ ಭಯ ಆಗ್ತೈತಿ. ಅವನ ಜೊತೆಗೆ ಹೋಗಕ್ಕೂ ಭಯ ಆಗ್ತೈತಿ. ಈಗ ನಮ್ಮ ಪರಿಸ್ಥಿತಿ ಹೆಂಗಾಗೈತಿ ಅಂದ್ರೆ ಬಿಸಿ ತುಪ್ಪನ ಬಾಯಿ ಕಣಂಗಾಗೈತಿ. ನುಂಗಕ್ಕೂ ಆಗಲ್ಲ, ಉಗುಳಕ್ಕೂ ಆಗಲ್ಲ. ಇನ್ನೇನ್ ಮಾಡಕ್ಕಾಗ್ತೈತಿ? ಏನೋ ಒಂದಿತ್ತು ಆಗಿದ್ದಾಗ್ತೈತೆ. ನಡಿ ಹೋಗಣ.
ಕಣಜ ಹೆಂಗು ಬಿಡ್ತೀನಿ ಅಂತ ಹೇಳವ್ನಿ ನೋಡನ್ ನಡಿ ಅಂದ್ರೆ ಬೇರೆ ಕಡೆಗೆಲ್ಲ ನಾ ಬಿಟ್ಟು ತಿರ್ಗ ಪರ್ದಾಡಂಗ್ ಮಾಡಿರಿ ಏನಪ್ಪ ಅಮ್ಮಂಗ ಆಗ್ತೈತಿ ಏನೋ ನರ್ಸ್ ಮಚ್ಚ ಮೇಲೆ ದಾರ ಹಾಕಿ ಧೈರ್ಯ ಮಾಡಿ ಹೋಗನ ನಡಿ. ಹಿಂಗೆ ಮಾತಾಡ್ತಾ ಇದ್ರೆ ಇಲ್ಲೇ ಬಿಟ್ಟು ಹೋಗ್ತೀನಿ. ಹೆಂಗನ ಮಾಡ್ಕೊಂಬಿರಿಂತ ಈಗ ಹೊತ್ಕೊಂತಿರೋ ಇಲ್ವೋ? ಇಲ್ಲ ಕಣ ಏನೋ ಹೊತ್ಕೊಂತೀವಿ ಅಚ್ಚೋ ನೋಡಿ ಅಚ್ಚೋ ಹೊತ್ಕೊಂಡ್ ಹೋಗನ. ಹಾ ಸರಿ ನಡಿ ರತ್ಕಳ್ರಿ, ನನಗೂ ಟೈಮ್ ಆಗ್ತೈತಿ, ನನಗೂ ಕೆಲಸ ಐತಿ, ಹೋಗೋಣ. ಸರಿ ಕಣ ಏನೋ ನಡಿ. ಫ್ರೆಂಡ್ಸ್, ಇಲ್ಲಿಗೆ ಈ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ಇನ್ನು ಹೆಚ್ಚು ವಿಡಿಯೋಗಳಿಗಾಗಿ ಮರೆಯದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.